ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ ನಾವು ಸಬ್ಸ್ಕ್ರಿಪ್ಟ್ ಹಾಗೂ ಸೂಪರ್ ಸ್ಕ್ರಿಪ್ಟ್ ಟ್ಯಾಗ್ ಬಗ್ಗೆ ನೋಡ್ಕೊಂಡ್ ಬರೋಣ. ಸೊ ಮೊದಲನೇದಾಗಿ ಸಬ್ಸ್ಕ್ರಿಪ್ಟ್ ಟ್ಯಾಗ್ ಅಂದ್ರೆ ಏನು, ಸೂಪರ್ ಸ್ಕ್ರಿಪ್ಟ್ ಟ್ಯಾಗ್ ಅಂದ್ರೆ ಏನು ಅಂತ ನೋಡ್ಕೊಂಡ್ ಬರೋಣ. ಇದುಗಳನ್ನ ಎಲ್ಲಿ ಯೂಸ್ ಮಾಡ್ತಾರೆ ಹಾಗೂ ಎದಕ್ಕೆ ಯೂಸ್ ಮಾಡ್ತಾರೆ ಅಂತ ನೋಡ್ಕೊಂಡ್ ಬರೋಣ. ಸೊ ಮೊದಲನೇದಾಗಿ ಸಬ್ಸ್ಕ್ರಿಪ್ಟ್ ಟ್ಯಾಗ್. ದ ಸಬ್ ಟ್ಯಾಗ್ ಡಿಫೈನ್ಸ್ ಸಬ್ಸ್ಕ್ರಿಪ್ಟ್ ಟೆಕ್ಸ್ಟ್. ಸೊ ಸಬ್ ಅನ್ನೋ ಒಂದು ಟ್ಯಾಗ್ ನ ಯೂಸ್ ಮಾಡಿಬಿಟ್ಟು ನಾವು ಸಬ್ಸ್ಕ್ರಿಪ್ಟ್ ನ ಬರಿತೀವಿ. ಸೊ ಸಬ್ಸ್ಕ್ರಿಪ್ಟ್ ಟೆಕ್ಸ್ಟ್ ಅಪಿಯರ್ಸ್ ಹಾಫ್ ಅ ಕ್ಯಾರೆಕ್ಟರ್ ಬಿಲೋ ದ ನಾರ್ಮಲ್ ಲೈನ್ ಅಂಡ್ ಇಟ್ ಸಮಟೈಮ್ಸ್ ರೆಂಡರ್ಡ್ ಇನ್ ಅ ಸ್ಮಾಲರ್ ಫಾಂಟ್. ಸೊ ನೀವು ಇಲ್ಲಿ ಸಬ್ ಟ್ಯಾಗ್ ನ ಯೂಸ್ ಮಾಡಿಬಿಟ್ಟು ಒಂದು ಸಬ್ ಟ್ಯಾಗ್ ನ ಮಿಡಲ್ ನಲ್ಲಿ ಬರೆದಂತ ಒಂದು ಕಂಟೆಂಟ್ ಯಾವ ತರ ಡಿಸ್ಪ್ಲೇ ಆಗುತ್ತೆ ಅಂದ್ರೆ ಒಂದು ಸ್ಮಾಲ್ ಲೆಟರ್ ನಲ್ಲಿ ಹಾಗೂ ಕೆಳಗಡೆ ನೀವು ಬರೆದಿರ್ತಂತ ಒಂದು ನಾರ್ಮಲ್ ಲೈನ್ ನ ಬಿಟ್ಟು ಕೆಳಗಡೆ ಅದು ಡಿಸ್ಪ್ಲೇ ಆಗುತ್ತೆ. ಸೊ ಈ ತರ ನಾವು ಸಬ್ ಟ್ಯಾಗ್ ನ ಯೂಸ್ ಮಾಡಿಬಿಟ್ಟು ಸಬ್ಸ್ಕ್ರಿಪ್ಟ್ ಟೆಕ್ಸ್ಟ್ ಗಳನ್ನ ಬರಿತೀವಿ. ಫಾರ್ ಎಕ್ಸಾಂಪಲ್, ಸಬ್ಸ್ಕ್ರಿಪ್ಟ್ ಟೆಕ್ಸ್ಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಅ ಕೆಮಿಕಲ್ ಫಾರ್ಮುಲಾಸ್. ಸೊ ಕೆಮಿಕಲ್ ಫಾರ್ಮುಲಾನ ಬರಿಬೇಕಾದ್ರೆ ನಾವು ಸಬ್ ಟ್ಯಾಗ್ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೀವು H2O ನ ಬರಿತೀರಾ. ಸೊ H ಹಾಗೂ O ಒಂದೇ ರೋ ನಲ್ಲಿ ಇರುತ್ತೆ, ಬಟ್ 2 ಇದೆಯಲ್ಲ ಅದು ಮಿಡಲ್ ಕೆಳಗಡೆ ಇರುತ್ತೆ. ಸೊ ಸ್ವಲ್ಪ ಅದು ಕೆಳಗಡೆ ಇರಬೇಕಾದ್ರೆ ನೀವು ಸಬ್ ಟ್ಯಾಗ್ ನ ಅದನ್ನ ಯೂಸ್ ಮಾಡಿಬಿಟ್ಟು ಸಬ್ ಟ್ಯಾಗ್ ನ ಮಿಡಲ್ ನಲ್ಲಿ 2 ನ ಬರಿಬೇಕಾಗುತ್ತೆ. ಸೊ ಸಬ್ ಟ್ಯಾಗ್ ನ ಯೂಸ್ ಮಾಡಿಬಿಟ್ಟು ನೀವು H2O ನ ಬರೆದ್ರೆ ಸೊ H ಹಾಗೂ O ಒಂದೇ ರೋ ನಲ್ಲಿ ಇರುತ್ತೆ, ಬಟ್ 2 ಇದೆಯಲ್ಲ ಅದು ಕೆಳಗಡೆ ಬಿಲೋ ದ ಲೈನ್ ಕೆಳಗಡೆ ಬರುತ್ತೆ. ಸೊ ಸಬ್ ಟ್ಯಾಗ್ ನ ಯೂಸ್ ಮಾಡಿಬಿಟ್ಟು ನಾವು ಸಬ್ಸ್ಕ್ರಿಪ್ಟ್ ನ ಯೂಸ್ ಮಾಡ್ತೀವಿ. ಯೂಸ್ ದ ಸಬ್ ಟ್ಯಾಗ್ ಟು ಡಿಫೈನ್ಸ್ ಸಬ್ಸ್ಕ್ರಿಪ್ಟ್ ಟೆಕ್ಸ್ಟ್. ಸೊ ಒಂದು ಸಬ್ಸ್ಕ್ರಿಪ್ಟ್ ಟೆಕ್ಸ್ಟ್ ನ ಯೂಸ್ ಮಾಡ್ಬೇಕಂದ್ರೆ ಸಬ್ ಟ್ಯಾಗ್ ನ ಯೂಸ್ ಮಾಡ್ಬೇಕಾಗತ್ತೆ. ಸೊ ನೀವು ಇಲ್ಲಿ ನೋಡ್ತಿದ್ದೀರಾ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ದಿಸ್ ಇಸ್ ಟೆಕ್ಸ್ಟ್ ಕಂಟೆಂಟ್ಸ್ ಸೊ ಸಬ್ಮಿಟ್ ಟೆಕ್ಸ್ಟ್. ನಾವಿಲ್ಲಿ ಸಬ್ಮಿಟ್ ಅನ್ನೋದನ್ನ ಒಂದು ಈ ಕಂಟೆಂಟ್ ಅನ್ನ ಸಬ್ ಟ್ಯಾಗ್ ಮಿಡಲ್ ನಲ್ಲಿ ಬರೆದಿರ್ತೀವಿ. ಸೊ ಇದಕ್ಕೆ ಕಂಪ್ಲೀಟ್ ಆಗಿ ಇದನ್ನ ನಾವು ಒಂದು ಎಲಿಮೆಂಟ್ ಅಂತಾನೆ ಹೇಳ್ತೀವಿ. ಸೊ ಇದರ ಔಟ್ಪುಟ್ ಇಲ್ಲಿ ನೀವು ನೋಡ್ತಿರ್ಬೋದು. ಸಬ್ಸ್ಕ್ರಿಪ್ಟ್ ಅನ್ನೋದು ಮಾತ್ರ ಒಂದು ರೋ ನ ಬಿಟ್ಟು ಕೆಳಗಡೆ ಬಿಲೋ ದ ರೋ ಅಂತ ಬಂದಿದೆ. ಸೊ ಆ ಲೈನ್ ನ ಬಿಟ್ಟು ಕೆಳಗಡೆ ಅದು ಸ್ಮಾಲ್ ಫಾಂಟ್ ನಲ್ಲಿ ಬಂದಿದೆ. ಸೊ ಇದೇ ತರ ನಾವು H2O ನ ಬರಿಬೇಕಾದ್ರೆ ಕೂಡ ಇದೇ ತರ ನಾವು H ಹಾಗೂ O ನ ಮಧ್ಯೆ ಸಬ್ ಟ್ಯಾಗ್ ನ ಯೂಸ್ ಮಾಡಿಬಿಟ್ಟು ಸೊ ಸಬ್ ಟ್ಯಾಗ್ ಮಿಡಲ್ ನಲ್ಲಿ ನಾವು 2 ನ ಯೂಸ್ ಮಾಡಿಬಿಟ್ಟು ಸಬ್ಸ್ಕ್ರಿಪ್ಟ್ ಟ್ಯಾಗ್ ನ ಯೂಸ್ ಮಾಡ್ತೀವಿ. ಸೊ ಇದು ಸಬ್ಸ್ಕ್ರಿಪ್ಟ್ ಟ್ಯಾಗ್. ಸೊ ನೆಕ್ಸ್ಟ್ ಇವಾಗ ನಾವು ಸೂಪರ್ ಸ್ಕ್ರಿಪ್ಟ್ ಟ್ಯಾಗ್ ಅಂದ್ರೆ ಏನಂತ ನೋಡ್ಕೊಂಡ್ ಬರೋಣ. ಸೊ ಸೂಪರ್ ಸ್ಕ್ರಿಪ್ಟ್ ಟ್ಯಾಗ್ ಅಂದ್ರೆ ಏನು? ಇಟ್ ಅಫೇರ್ಸ್ ಇನ್ ಅಪ್ಪರ್ ಮೀನ್ಸ್ ಇದು ಅಬೋವ್ ದ ನಾರ್ಮಲ್ ಲೈನ್ ಡಿಸ್ಪ್ಲೇ ಆಗುತ್ತೆ. ಸೊ ದ ಸೂಪರ್ ಟ್ಯಾಗ್ ಡಿಫೈನ್ಸ್ ಸೂಪರ್ ಸ್ಕ್ರಿಪ್ಟ್ ಟೆಕ್ಸ್ಟ್. ಸೊ ಸೂಪರ್ ಟ್ಯಾಗ್ ಅನ್ನೋದು ಸೂಪರ್ ಸ್ಕ್ರಿಪ್ಟ್ ಅನ್ನೋ ಟೆಕ್ಸ್ಟ್ ನ ಡಿಫೈನ್ಸ್ ಮಾಡುತ್ತೆ. ಸೊ ಸೂಪರ್ ಸ್ಕ್ರಿಪ್ಟ್ ಟೆಕ್ಸ್ಟ್ ಅಫೇರ್ಸ್ ಹಾಫ್ ಅ ಕ್ಯಾರೆಕ್ಟರ್ ಅಬೋವ್ ದ ನಾರ್ಮಲ್ ಲೈನ್. ಸೊ ಸಬ್ ಟೆಕ್ಸ್ಟ್ ನಲ್ಲಿ ನಾವು ಬಿಲೋ ದ ಕ್ಯಾರೆಕ್ಟರ್ ನೋಡ್ತೀವಿ. ಸೊ ಇವಾಗ ಸೂಪರ್ ನಲ್ಲಿ ನಾವು ಅಬೋವ್ ದ ಕ್ಯಾರೆಕ್ಟರ್ ಅಂದ್ರೆ ಅಬೋವ್ ದ ಲೈನ್ ನೋಡ್ಬೇಕಾಗುತ್ತೆ. ಸೊ ಅಂಡ್ ಇಟ್ ಸಮಟೈಮ್ಸ್ ರೆಂಡರ್ಡ್ ಇನ್ ಸ್ಮಾಲರ್ ಫಾಂಟ್. ಸೊ ಇದು ಕೂಡ ಸ್ಮಾಲರ್ ಒಂದು ಸ್ಮಾಲ್ ಆದಂತ ಒಂದು ಫಾಂಟ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೂಪರ್ ಸ್ಕ್ರಿಪ್ಟ್ ಟೆಕ್ಸ್ಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಫುಟ್ ನೋಟ್ಸ್ ಲೈಕ್ www. ಸೊ ನೀವೀಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನೀವೀಗ 2 ಸ್ಕ್ವೇರ್ ಹಾಗೂ 2 ಕ್ಯೂಬ್ ನ ಮಾಡ್ಬೇಕಾದ್ರೆ ಸ್ಕ್ವೇರ್ ಹಾಗೂ ಕ್ಯೂಬ್ ನ ಬರಿಬೇಕಾದ್ರೆ 2 ಸ್ಕ್ವೇರ್ ನ ನೀವು ಒಂದು 2 ಅನ್ನೋ ಒಂದು ನಂಬರ್ ಮೇಲ್ಗಡೆ ಬರಿಬೇಕಾಗುತ್ತೆ. ಸೊ ಆ ತರ ಒಂದು ಬರಿಬೇಕಾದ್ರೆ ನೀವು ಸೂಪರ್ ಸ್ಕ್ರಿಪ್ಟ್ ಟ್ಯಾಗ್ ನ ಯೂಸ್ ಮಾಡ್ಬೇಕಾಗುತ್ತೆ. ಸೊ ಸೂಪರ್ ಸ್ಕ್ರಿಪ್ಟ್ ಟ್ಯಾಗ್ ನ ಯೂಸ್ ಮಾಡಿಬಿಟ್ಟು ನೀವು ಅಲ್ಲಿ ಒಂದು 2 ಸ್ಕ್ವೇರ್ ನ ಬರಿಬೇಕಾಗುತ್ತೆ. ಯೂಸ್ ದ ಸೂಪರ್ ಟ್ಯಾಗ್ ಟು ಡಿಫೈನ್ಸ್ ಸೂಪರ್ ಸ್ಕ್ರಿಪ್ಟೆಡ್ ಟೆಕ್ಸ್ಟ್. ಸೊ ನೀವು ಸೂಪರ್ ಸ್ಕ್ರಿಪ್ಟ್ ಟೆಕ್ಸ್ಟ್ ನ ಬರಿಬೇಕಾದ್ರೆ ಸೂಪರ್ ಅನ್ನೋ ಒಂದು ಟ್ಯಾಗ್ ನ ಯೂಸ್ ಮಾಡ್ಬೇಕಾಗುತ್ತೆ. ಸೊ ನಾವೀಗ ಎಕ್ಸಾಂಪಲ್ ಬಗ್ಗೆ ನೋಡ್ಕೊಂಡ್ ಬರೋಣ. ಸೊ ನೀವೀಗ ನೋಡ್ತಿರ್ಬೋದು. ಸೊ ನಾನಿಲ್ಲಿ ಆಲ್ರೆಡಿ ಒಂದು ಸಬ್ಸ್ಕ್ರಿಪ್ಟ್ ನ ಕೋಡ್ ನ ಬರೆದಿದ್ದೇನೆ. ಇಲ್ಲಿ H2O ಕೋಡ್ ನ ಬರೆದಿದ್ದೀನಿ. ಸೊ ಈ ತರ ನಾನು ಸಬ್ ಟ್ಯಾಗ್ ನ ಯೂಸ್ ಮಾಡಿಬಿಟ್ಟು ಒಂದು ಸಬ್ ಎಲಿಮೆಂಟ್ ಮಿಡಲ್ ನಲ್ಲಿ ನಾನು 2 ನ ಬರೆದಿದ್ದೇನೆ. ಸೊ ಇದು ಯಾವ ತರ ಒಂದು ವರ್ಕ್ ಆಗುತ್ತೆ ಅಂತ ನಿಮ್ಗೆ ಔಟ್ಪುಟ್ ನಲ್ಲಿ ತೋರಿಸ್ತೀನಿ. ಸೊ ಓಪನ್ ವಿತ್ ಲೈವ್ ಸರ್ವರ್. ಸೊ ನೀವು ಇಲ್ಲಿ ನೋಡ್ತಿರ್ಬೋದು. ಸೊ ನಾನಿಲ್ಲಿ ಸಬ್ಸ್ಕ್ರಿಪ್ಟ್ ಅನ್ನೋದನ್ನ ಒಂದು ಸಬ್ ಟ್ಯಾಗ್ ನ ಯೂಸ್ ಮಾಡಿಬಿಟ್ಟು ಮಿಡಲ್ ನಲ್ಲಿ ಬರೆದಿದ್ದೇನೆ. ಹಾಗೆ 2 ಅನ್ನೋದನ್ನು ಕೂಡ ಒಂದು ಮಿಡಲ್ ಟ್ಯಾಗ್ ನಲ್ಲಿ ಸಬ್ ಅನ್ನೋ ಮಿಡಲ್ ಟ್ಯಾಗ್ ನಲ್ಲಿ ಬರೆದಿದ್ದೇನೆ. ಸೊ ಅದಕ್ಕೆ ಅದು ಒಂದು ನೀವು ಬರೆದಿರದಂತ ಒಂದು ರೋ ನ ಕೆಳಗಡೆ ಅದು ಡಿಸ್ಪ್ಲೇ ಆಗುತ್ತೆ. ಸೊ ಅದು ಸ್ಮಾಲರ್ ಫಾಂಟ್ ನಲ್ಲಿ. ಸೊ ಈ ಫಾಂಟ್ ಸ್ಟೈಲ್ ನೋಡಿ. ಸೊ ಹಾಗೂ ಇದರದ್ದು ನೋಡಿ. ಸೊ ಇದು ಸ್ಮಾಲರ್ ದನ್ ಇದು ಸ್ಮಾಲರ್ ಆಗಿದೆ. ಸೊ ಇದು ಒಂದ್ ಸ್ವಲ್ಪ ಬಿಗರ್ ಆಗಿದೆ. ಸೊ ಈ ತರ ನಾವು ಸಬ್ ಟ್ಯಾಗ್ ನ ಯೂಸ್ ಮಾಡಿಬಿಟ್ಟು ಒಂದು ಸಬ್ಸ್ಕ್ರಿಪ್ಟ್ ಟ್ಯಾಗ್ ನ HTML ಪೇಜ್ ನಲ್ಲಿ ಡಿಸ್ಪ್ಲೇ ಮಾಡ್ತೇವೆ. ಸೊ ಸೆಕೆಂಡ್ ಒನ್ ಸೂಪರ್ ಸ್ಕ್ರಿಪ್ಟ್. ಸೊ ನಾನಿಲ್ಲಿ ಸೂಪರ್ ಸ್ಕ್ರಿಪ್ಟ್ ನ ಸೂಪರ್ ಟ್ಯಾಗ್ ನ ಯೂಸ್ ಮಾಡಿಬಿಟ್ಟು ಸೂಪರ್ ಸ್ಕ್ರಿಪ್ಟ್ ನ ಬರೆದಿದ್ದೇನೆ. ಸೊ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ನೋಡ್ಕೊಂಡ್ ಬರೋಣ. ಸೊ ನೀವಿಲ್ಲಿ ನೋಡ್ತಿರ್ಬೋದು. ನಾನಿಲ್ಲಿ ಸೂಪರ್ ಟ್ಯಾಗ್ ನ ಯೂಸ್ ಮಾಡಿದ್ದೇನೆ. ಸೊ ಸಬ್ಸ್ಕ್ರಿಪ್ಟ್ ನಲ್ಲಿ ಇದು ಬಿಲೋ ಬರುತ್ತೆ. ಸೊ ಇದು
ಸೂಪರ್ ಸ್ಕ್ರಿಪ್ಟ್ ನಲ್ಲಿ ಅಬೋ ಬರುತ್ತೆ, ಅಬೋ ದ ಲೈನ್ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ನಿಮ್ಗೆ ಸ್ಕ್ವೇರ್ಸ್ ಹಾಗೂ ಕ್ಯೂಬ್ ನ ಬಗ್ಗೆ ಹೇಳಿದ್ದೆ. ಸೊ ನೀವಿಲ್ಲಿ ಸ್ಕ್ವೇರ್ ಗಳನ್ನ ಹಾಗೂ ಕ್ಯೂಬ್ ನ ಬರೀಬೇಕಾದ್ರೆ ಒಂದು ಸೂಪರ್ ಸ್ಕ್ರಿಪ್ಟ್ ಅಂದ್ರೆ ಸೂಪರ್ ಟ್ಯಾಗ್ ನ ಯೂಸ್ ಮಾಡಿಬಿಟ್ಟು ನೀವು ಕ್ಯೂಬ್ ಅಥವಾ ಸ್ಕ್ವೇರ್ ಗಳನ್ನ ಡಿಸ್ಪ್ಲೇ ಮಾಡಬಹುದು. ಸೊ ದಿಸ್ ಈಸ್ ಅಬೌಟ್ ಸೂಪರ್ ಸ್ಕ್ರಿಪ್ಟ್ ಅಂಡ್ ಸಬ್ಸ್ಕ್ರಿಪ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.